1 ಹೆಕ್ಟೇರ್ಗೆ ಎಷ್ಟು ದುಡ್ಡಿದೆ ಸರ್? ಅದು ಒಂದು ರೈತರಿಗೆ 4,000 ನಾವು ಕೊಡ್ತೀವಿ ಸರ್ ರೈತರಿಗೆ. ಮತ್ತೆ ಯಾರಾದ್ರೂ ಈ ಯೂನಿಟ್ ಗಳು ಮಾಡ್ಕೊಳ್ಳೋಕೆ 1 ಲಕ್ಷದವರೆಗೂ ನಾವು 5.2 ಅಡಿಷನಲ್ ಕೊಟ್ಟರು ಸರ್. ಸೊ ಟೋಟಲಿ 5 crores ಬಂದಿದೆ ಅಷ್ಟೇ ಸರ್ ಈ ಸಾರಿ. ಎವ್ರಿ ಇಯರ್ ನಮಗೆ 10 crores ಆಗಿ ಬರ್ತಾ ಇತ್ತು ಸರ್. ಈ ಸರಿ ಪ್ರೋಗ್ರಾಮೇ ತುಂಬಾ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ತಮ್ಗೆ ಹೇಳಿ ಒಂದು ಲೆಟರ್ ಬರ್ಸಿದ್ವಿ ಸರ್, CEO ಸರ್ ಬರ್ದಿದ್ರು. ಸೊ ಅದು ಜಾಸ್ತಿ ಬಂದ್ರೆ ಸಿಗತ್ತೆ ಸರ್, ಸೀನಿಯಾರಿಟಿ ಮೇಂಟೈನ್ ಮಾಡ್ತೀವಿ. ಸೀನಿಯಾರಿಟಿ ಇಲ್ಲ, ಇನ್ನೊಂದು ಕಂಪ್ಲೇಂಟ್ ಏನಂದ್ರೆ ಏನ್ ಬರ್ತಾ ಇದೆಯಲ್ಲ ಅದು ಆದ್ರೂ ಸರಿಯಾಗಿ ಎಲ್ಲ ರೈತರಿಗೆ ಮುಟ್ಬೇಕು, ಅದನ್ನು ಮುಟ್ತಾ ಇಲ್ಲ ಅಂತ ನಮ್ಮ ಕಂಪ್ಲೇಂಟ್ ಇದೆ. ಇಲ್ಲ ಸರ್, ಡಿಸ್ಟ್ರಿಬ್ಯೂಷನ್ ಅಂತೂ ಮಾಡ್ತಿದ್ದೀವಿ ಸರ್. ಆ ಡಿಸ್ಟ್ರಿಬ್ಯೂಷನ್ ಕಂಪ್ಲೇಂಟ್ ಇರೋದೇ ನಾನು ನಿಮ್ಗೆ ಹೇಳ್ತಾ ಇರೋದು. ಇಲ್ಲ ಸರ್, ಚೆಕ್ ಮಾಡ್ತೀವಿ ಸರ್. ಏರಿಯಾ ನೀವು ಒಂದು ಲಿಸ್ಟ್ ಮಾಡಿ ಲಾಸ್ಟ್ 2-3 years ಅಲ್ಲಿ ಇಡೀ ಜಿಲ್ಲೆಯಲ್ಲಿ ಎಷ್ಟು ಅನುದಾನ, ಎಷ್ಟು ದುಡ್ಡು ಬಂದಿದೆ ಸಬ್ಸಿಡಿ, ಸ್ಪ್ರಿಂಕ್ಲರ್ ಪೈಪ್, ಡ್ರಿಪ್ ಪೈಪ್ಗೆ, ಯಾವ ರೈತರಿಗೆ ಸಿಕ್ಕಿದೆ, ಅಲ್ಲಿಂದ ಏನ್ ಪ್ರೊಸೀಜರ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.